ಓಂ ಶಾಂತಿ. ನಾನು ಆತ್ಮ ಚೈತನ್ಯ ಸ್ವರೂಪನಾಗಿದ್ದೇನೆ. ಪ್ರಕೃತಿಯ ಮಧ್ಯಭಾಗದಲ್ಲಿ ಪ್ರಕಾಶಮಯವಾಗಿ ಹೊಳೆಯುತ್ತಿರುವ ಬಿಂದು ನಕ್ಷತ್ರದಂತಿದ್ದೇನೆ. ನಾನಾತ್ಮ ಚೈತನ್ಯ ರಕ್ತ ಮೂಳೆ ಮಾಂಸದಿಂದಾದ ಈ ಕೊಳಕು ದೇಹ ನಾನಲ್ಲ. ನಾನಾತ್ಮ ಈ ದೇಹದ ಜಗತ್ತು ಶಬ್ದದಿಂದ ಭಿನ್ನವಾದ ಅತಿ ದೂರದಲ್ಲಿರುವ ಶಾಂತಿಧಾಮ, ಪರಂಧಾಮ, ಮುಕ್ತಿಧಾಮ, ಮೂಲ ಮನೆಯಲ್ಲಿದ್ದಾಗ ನಾನಾತ್ಮ ಸ್ವತಂತ್ರನಾಗಿದ್ದೆ. ಸರ್ವ ಗುಣಗಳಿಂದ ಸಂಪನ್ನನಾಗಿದ್ದೆ. ಕಾಲ ಕಳೆದಂತೆಲ್ಲ ನಾನಾತ್ಮ ಈ ಸೃಷ್ಟಿರೂಪಿ ರಂಗಮಂಚದಲ್ಲಿ ದೇಹರೂಪಿ ವಸ್ತ್ರವನ್ನು ಧರಿಸಿ ಸೃಷ್ಟಿಯ ಆದಿಯಲ್ಲಿ ದೇವಾತ್ಮನಾಗಿ ಸರ್ವಗುಣ ಸಂಪನ್ನ 16 ಕಲ ಸಂಪೂರ್ಣ ನಿರ್ವಿಕಾರಿ ಮರ್ಯಾದಾ ಪುರುಷೋತ್ತಮ ಅಹಿಂಸಾ ಪರಮೋಧರ್ಮಿ ಡಬಲ್ ಅಹಿಂಸಕನಾಗಿದ್ದ ನಾನಾತ್ಮ ಸತ್ಯುಗದಲ್ಲಿ 1250 ವರ್ಷಗಳ ಕಾಲ ಸುಖ, ಶಾಂತಿ, ಆನಂದ, ಪ್ರೇಮ, ಆರೋಗ್ಯ, ಸಂಪದ್ಭರಿತದಿಂದ ಕೂಡಿದ ರಾಜ್ಯದಲ್ಲಿ ಪಾತ್ರ ಮಾಡಿ 16 ಕಲ ಸಂಪನ್ನನಾಗಿದ್ದ ನಾನಾತ್ಮ ಕಾಲ ಕಳೆದಂತೆಲ್ಲ ತ್ರೇತಾಯುಗದಲ್ಲಿ ಕ್ಷತ್ರಿಯನಾಗಿ 14 ಕಲೆಗಳನ್ನು ಹೊಂದಿ 125 ವರ್ಷ ಆಯಸ್ಸನ್ನು ಹೊಂದಿದ್ದು ಸತ್ಯುಗಕ್ಕೆ ಹೋಲಿಸಿದರೆ 2 ಕಲೆಗಳು ಕ್ಷೀಣಿಸುತ್ತವೆ. ಆದರೂ ನಾನಾತ್ಮ ಅದ್ಯಾವುದರ ಅರಿವಿಲ್ಲದೆ ಅರ್ಧ ಕಲ್ಪಗಳ ಕಾಲ ಸುಖ, ಶಾಂತಿ, ನೆಮ್ಮದಿಯ ಜೀವನವನ್ನು ನಡೆಸುತ್ತೇವೆ. ದ್ವಾಪರ ಯುಗದಿಂದ ಭಕ್ತಾತ್ಮನಾಗಿ ಪೂಜಾರಿಯಾಗಿ ತನ್ನಲ್ಲಿದ್ದ ಗುಣ ಶಕ್ತಿಗಳನ್ನು ಕಳೆದುಕೊಳ್ಳುತ್ತಾ ಕ್ಷೀಣವಾದಂತೆಲ್ಲ ಆತ್ಮನು ತನ್ನ
ಸತೋ ಪ್ರಧಾನ ಅವಸ್ಥೆಯಿಂದ ರಜೋ ಪ್ರಧಾನ ಅವಸ್ಥೆಗೆ ಇಳಿಯುತ್ತದೆ. ಭಕ್ತಾತ್ಮನಾಗಿ ಪರಮಾತ್ಮನಿಗಾಗಿ ದೇವರನ್ನು ಕಾಣಲು ಗುಡಿ ಗೋಪುರಗಳಲ್ಲಿ, ಕಲ್ಲು ಮಣ್ಣುಗಳಲ್ಲಿ, ಮರ ಗಿಡಗಳಲ್ಲಿ, ಪಂಚತತ್ವಗಳಲ್ಲಿ ಪರಮಾತ್ಮನನ್ನು ಹುಡುಕುತ್ತಾ ಹೊರಟ ನನಗೆ ಏನೆಲ್ಲ ಭಕ್ತಿಯನ್ನು ಮಾಡಿದರು, ಪೂಜೆ ಪುನಸ್ಕಾರಗಳನ್ನು ಮಾಡಿದರು, ಜಪ ತಪ ಹೋಮ ಹವನ ಯಜ್ಞ ಯಾಗಾದಿಗಳನ್ನು ಮಾಡಿದರು, ಸಮಾಧಾನವಾಗದೆ ಪರಮಾತ್ಮನನ್ನು ಕಲ್ಲು ಮಣ್ಣುಗಳಲ್ಲಿ ಹುಡುಕುತ್ತಾ ಹೊರಟೆ. ಸಾಧುಗಳಲ್ಲಿ, ಸಾಧಕರಲ್ಲಿ, ಎಲ್ಲರಲ್ಲೂ ಶಾಂತಿಯ ಬಗ್ಗೆ, ಪರಮಾತ್ಮನ ಬಗ್ಗೆ, ಮೂಲ ಮನೆಯ ಬಗ್ಗೆ ಎಲ್ಲರೂ ಕೂಡ ನನಗೆ ತಿಳಿಯದು, ಗೊತ್ತಿಲ್ಲ ಎಂದೇ ಹೇಳಿದರು. ನಾನಾತ್ಮ ಭಕ್ತಾತ್ಮನಾಗಿ ಪೂಜಾರಿಯಾಗಿ ದ್ವಾಪರ ಯುಗದಲ್ಲಿ ನನ್ನ ಕಲೆಗಳು ಕಡಿಮೆ ಆಗುತ್ತಾ 8 ಕಲೆಗೆ ತಲುಪಿದವು. ಆಯಸ್ಸು ಕೂಡ ಸತ್ಯುಗದಲ್ಲಿ 150 ವರ್ಷದಿಂದ ಕ್ಷೀಣಿಸುತ್ತಾ ಕಡೆಗೆ 100 ವರ್ಷವಾಯಿತು. ನಾನಾತ್ಮ ಎಲ್ಲ ದೇವತೆಗಳ ಮೂರ್ತಿಯನ್ನು ಪೂಜಿಸುತ್ತಾ ಎಲ್ಲರ ಮಹಿಮೆಗಳು ಕೀರ್ತನೆಗಳನ್ನು ಆಡುತ್ತಾ ಕ್ಷಣ ಮಾತ್ರದ ಅಲ್ಪ ಸುಖವನ್ನು ಅನುಭವ ಮಾಡುತ್ತಾ ಕಾಲಕ್ರಮೇಣ ಸೃಷ್ಟಿಯ ನಾಟಕದಲ್ಲಿ ಕಲಿಯುಗಕ್ಕೆ ಬಂದು ಪಾದಾರ್ಪಣೆ ಮಾಡಿದೆವು. ಈ ಕಲಿಯುಗದಲ್ಲಿ ಮತ್ತಷ್ಟು ಆತ್ಮ ತನ್ನ ಗುಣಶಕ್ತಿಗಳನ್ನು ಕಳೆದುಕೊಂಡು ಕಲಾಹೀನನಾಗಿ ನಿರ್ಗುಣನಾಗಿ ದುಃಖ, ಅಶಾಂತಿ, ಅನಾರೋಗ್ಯದಿಂದ ನರಳುತ್ತಿದ್ದ ಆತ್ಮ ಕಲಿಯುಗದ ಅತಿ ದುಃಖ, ಕಲಹ, ಚಿಂತೆ,
ಒತ್ತಡ, ಸಮಸ್ಯೆಗಳು ಈ ಕಲಿಯುಗದ ಘೋರ ಅಂಧಕಾರದ ಕತ್ತಲೆಯಲ್ಲಿ ಬೆಳಕಿಗಾಗಿ, ಜ್ಞಾನದ ಅರಿವಿಗಾಗಿ ಪರಮಾತ್ಮನನ್ನು ಹುಡುಕುತ್ತಾ ಹೊರಟ ನನಗೆ ಕಲಿಯುಗದ ಅಂತ್ಯ, ಸತ್ಯುಗದ ಆದಿ, ನಡುವೆ ಸಂಗಮ ಯುಗದಲ್ಲಿ ಸ್ವಯಂ ಪರಮಾತ್ಮ ಸ್ವಯಂಭುವಾದಂಥ ಸತ್ಯಂ ಶಿವಂ ಸುಂದರನೂ ಆದ ಅಜನ್ಮ, ಅಭೋಕ್ತ, ಅಕಾಯ, ಅಶರೀರಿ, ಸರ್ವಶಕ್ತಿವಂತನೂ ಆದ ಗತಿ ಸದ್ಗತಿದಾತ, ಮುಕ್ತಿ ಜೀವನ್ ಮುಕ್ತಿ ವಿಧಾತ, ವರದಾತ ಸ್ವಯಂ ಪರಮಾತ್ಮ ಈ ಧರೆಯಲ್ಲಿ ಅವತರಿತನಾಗಿ ತನ್ನ ಶ್ರೇಷ್ಠ ಶಕ್ತಿಶಾಲಿ ಗುಣಗಳನ್ನು ಸರ್ವ ಆತ್ಮಗಳಿಗೂ ನೀಡಲು ಬಂದಿರುವ ಬೇಹದ್ ತಂದೆಯ ಪರಿಚಯವಾದದ್ದು ನನ್ನ ಅನೇಕ ಜನ್ಮಗಳ ಪುಣ್ಯವೇ ಸರಿ. ಹೇ ತಂದೆ, ಹೋ ಬಾಬಾ, ಶಿವಬಾಬಾ, ನೀವು ರೂಪದಲ್ಲಿ ಬಿಂದುವಾದರೂ ಜ್ಞಾನ, ಗುಣ, ಶಕ್ತಿಗಳ ಸಿಂಧುವಾಗಿರುವಿರಿ. ನೀವು ಶಾಂತಿ ಸಾಗರ, ಪ್ರೇಮ ಸಾಗರ, ಸುಖ ಸಾಗರ, ಆನಂದ ಸಾಗರ, ಪವಿತ್ರತೆಯ ಸಾಗರ, ಶಾಂತಿಯ ಸಾಗರ, ಜ್ಞಾನದ ಸಾಗರರಾಗಿರುವಿರಿ. ನಾನಾತ್ಮ ಪುನಃ ಕಳೆದುಕೊಂಡಿದ್ದ ಗುಣಶಕ್ತಿಗಳನ್ನು ನಿಮ್ಮಿಂದ ತುಂಬಿಸಿಕೊಳ್ಳಲು ಬಂದಿದ್ದೇನೆ. ನಾನು ಶಾಂತ ಸ್ವರೂಪ ಆತ್ಮ. ನೀವು ಶಾಂತಿಯ ಸಾಗರ. ನಿಮ್ಮಿಂದ ಶಾಂತಿಯ ಕಿರಣಗಳು ನಾನಾತ್ಮನಲ್ಲಿ ಪ್ರವೇಶಿಸಿ ನಾನಾತ್ಮ ಶಾಂತ ಸ್ವರೂಪನಾಗುತ್ತಿದ್ದೇನೆ. ಶಾಂತಿ
ನಾನಾತ್ಮದ ಸ್ವಧರ್ಮವಾಗಿದೆ. ನನ್ನ ಮೂಲ ಮನೆ ಶಾಂತಿಧಾಮವಾಗಿದೆ. ನನ್ನ ಸ್ವಧರ್ಮ ಶಾಂತಿಯಾಗಿದೆ. ನಾನಾತ್ಮ ಶಾಂತ ಸ್ವರೂಪನಾಗಿ ಶಾಂತಿಯ ತರಂಗಗಳನ್ನು ನಾಲ್ಕು ದಿಕ್ಕಿಗೂ ಹರಡುತ್ತಿದ್ದೇನೆ. ಹೀಗೆ ನಾನಾತ್ಮ ಒಂದೊಂದು ಗುಣಗಳನ್ನು, ಒಂದೊಂದು ಸ್ವರೂಪವನ್ನು ಸ್ವಯಂನಲ್ಲಿ ಅನುಭವ ಮಾಡುತ್ತಿದ್ದೇನೆ. ನೀವು ಪ್ರೇಮ ಸಾಗರ, ನಾನು ಪ್ರೇಮ ಸ್ವರೂಪಿಯಾಗಿದ್ದೇನೆ. ಎಲ್ಲ ಆತ್ಮಗಳಿಗೂ ಪ್ರೇಮದ ತರಂಗಗಳನ್ನು ಹರಡುತ್ತಿದ್ದೇನೆ. ಎಲ್ಲರೂ ಪ್ರೇಮ ಸ್ವರೂಪರಾಗುತ್ತಿದ್ದಾರೆ. ನೀವು ಸುಖ ಸಾಗರರಾಗಿರುವಿರಿ. ನಾನು ಸುಖ ಸ್ವರೂಪನಾಗಿದ್ದೇನೆ. ಅತೀಂದ್ರಿಯ ಸುಖದ ಅನುಭವ ಮಾಡುತ್ತಿದ್ದೇನೆ. ಸುಖದ ತರಂಗಗಳನ್ನು ಎಲ್ಲೆಡೆ ಹರಡುತ್ತಿದ್ದೇನೆ. ನೀವು ಆನಂದ ಸಾಗರ. ನಿಮ್ಮಿಂದ ಆನಂದದ ಕಿರಣಗಳು ನಾನಾತ್ಮನಲ್ಲಿ ಪ್ರವೇಶಿಸಿ ನಾನಾತ್ಮ ಆನಂದದ ಅನುಭವ ಮಾಡುತ್ತಿದ್ದೇನೆ. ನಾನು ಆನಂದ ಸ್ವರೂಪನಾಗಿ ಎಲ್ಲೆಡೆಯೂ ಆನಂದದ ತರಂಗಗಳನ್ನು ಹರಡುತ್ತಿದ್ದೇನೆ. ನೀವು ಪವಿತ್ರತೆಯ ಸಾಗರರಾಗಿರುವಿರಿ. ನಿಮ್ಮಿಂದ ಆ ಪರಮ ಪವಿತ್ರತೆಯ ಕಿರಣಗಳು ನಾನಾತ್ಮನಲ್ಲಿ ಬಂದು ನನ್ನ ಜನ್ಮ ಜನ್ಮಾಂತರದ ಪಾಪ ಕರ್ಮಗಳು ಸುಟ್ಟು ಭಸ್ಮವಾಗಿ ನಾನು ಪರಿಶುದ್ಧ ಆತ್ಮ, ಪವಿತ್ರ ಸ್ವರೂಪ ಆತ್ಮ, ಪರಮ ಪವಿತ್ರನಾಗಿ ಜಗತ್ತಿನಲ್ಲಿ ಪವಿತ್ರತೆಯ ಕಿರಣಗಳನ್ನು ಹರಡುತ್ತಿದ್ದೇನೆ. ಪತಿತ ಜಗತ್ತನ್ನು ಪಾವನ ಮಾಡಲು ಬಂದಿರುವ ಪರಮ ಪವಿತ್ರ ತಂದೆಯ ಜೊತೆ ಕೈಜೋಡಿಸಿದ್ದೇನೆ. ಈ ಜಗತ್ತನ್ನು ಪಾವನ ಮಾಡುವ ಕಾರ್ಯದಲ್ಲಿ
ನನ್ನ ಪವಿತ್ರತೆಯ ಪ್ರಕಂಪನಗಳು, ಪವಿತ್ರ ವಿಚಾರಗಳು, ಪರಿಶುದ್ಧ ಮನಸ್ಥಿತಿಯಿಂದ ಸುತ್ತಲಿನ ವಾತಾವರಣ ಹಾಗೂ ಪ್ರಕೃತಿಯ ಪಂಚತತ್ವಗಳೆಲ್ಲ ಪರಿಶುದ್ಧ, ಪಾವನ, ಪವಿತ್ರವಾಗುತ್ತಿದೆ. ಪರಮಾತ್ಮನ ಶಕ್ತಿಶಾಲಿ ಪವಿತ್ರತೆಯ ಕಿರಣಗಳು ಕೇವಲ ನಾನಾತ್ಮವನ್ನಷ್ಟೇ ಅಲ್ಲದೆ ಪ್ರಕೃತಿಯ 5 ತತ್ವಗಳನ್ನು ಶುದ್ಧ ಮಾಡುತ್ತಿದೆ. ಪರಿಶುದ್ಧವಾಗುತ್ತಿದೆ. ನಾನು ಪರಮ ಪವಿತ್ರ ಆತ್ಮನಾಗಿದ್ದೇನೆ. ನೀವು ಜ್ಞಾನ ಸಾಗರರಾಗಿರುವಿರಿ. ನಿಮ್ಮ ಜ್ಞಾನದ ಶಕ್ತಿಶಾಲಿ ಕಿರಣಗಳು ನಾನಾತ್ಮನಲ್ಲಿ ಪ್ರವೇಶಿಸಿ ತಿಳುವಳಿಕೆ ಹೀನನಾಗಿದ್ದ ನಾನಾತ್ಮ ಪುನಃ ತಿಳುವಳಿಕೆವಂತನಾಗುತ್ತಿದ್ದೇನೆ, ಬುದ್ಧಿವಂತನಾಗುತ್ತಿದ್ದೇನೆ. ಈ ಸರ್ವಶ್ರೇಷ್ಠ ಜ್ಞಾನದಿಂದ ನಾನಾತ್ಮಕ್ಕೆ ಆತ್ಮದ ಅರಿವು, ಪರಮಾತ್ಮನ ಪರಿಚಯ, ಮೂಲ ಮನೆಯ ಪರಿಚಯವಾಗಿದೆ. ಇದರ ಆಧಾರದಿಂದ ನಾನಾತ್ಮ ಸಮಯ ಸಿಕ್ಕಾಗಲೆಲ್ಲ ದೇಹದಿಂದ ಭಿನ್ನನಾಗಿ ನನ್ನ ಮೂಲ ಮನೆಯತ್ತ ನನ್ನ ತಂದೆಯ ಮಿಲನ ಮಾಡುವ ಅವಕಾಶ ನನಗೆ ದೊರೆತಿದೆ. ನನ್ನ ಭಾಗ್ಯವಾಗಿದೆ. ಶಿವಬಾಬಾ, ನೀವು ಸರ್ವಶಕ್ತಿವಂತರಾಗಿರುವಿರಿ. ನಿಮ್ಮ ಶಕ್ತಿಶಾಲಿ ಕಿರಣಗಳು ನಾನಾತ್ಮನಲ್ಲಿ ಪ್ರವೇಶಿಸಿ ನಿಶಕ್ತನಾಗಿದ್ದ ನಾನಾತ್ಮ ಶಕ್ತಿಶಾಲಿಯಾಗುತ್ತಿದ್ದೇನೆ. ಅಸಮರ್ಥನಾಗಿದ್ದ ನಾನಾತ್ಮ ಸಮರ್ಥನಾಗುತ್ತಿದ್ದೇನೆ. ಶಕ್ತಿಶಾಲಿಯಾಗುತ್ತಿದ್ದೇನೆ. ನಾನು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. ಜೀವನದಲ್ಲಿ ಬರುವ ಅನೇಕ ಸಮಸ್ಯೆಗಳು, ಪರಿಸ್ಥಿತಿಗಳನ್ನು ಎದುರಿಸುವ ಶಕ್ತಿಯು ನನಗೀಗ ಲಭಿಸಿದೆ.
ನಾನಿಂತಹ ಭಾಗ್ಯಶಾಲಿ ಆತ್ಮ. ಜಗತ್ತಿನ ಕೋಟ್ಯಾಂತರ ಆತ್ಮಗಳು ಮಂದಿರಗಳ ಮುಂದೆ ಜಡಮೂರ್ತಿಯ ದರ್ಶನಕ್ಕಾಗಿ ಸಾಲು ಸಾಲಾಗಿ ನಿಂತಿದ್ದಾರೆ. ಆದರೆ ನಾನಾತ್ಮ ಚೈತನ್ಯ ಸ್ವರೂಪಿ. ಪರಮಾತ್ಮ ತಂದೆಯಿಂದ ಎಲ್ಲ ಗುಣ ಶಕ್ತಿಗಳನ್ನು ತುಂಬಿಸಿಕೊಂಡು ಗುಣಮೂರ್ತನಾಗಿ ಗುಣಸ್ವರೂಪನಾಗಿ ಪುನಃ ಸರ್ವಗುಣ ಸಂಪನ್ನ 16 ಕಲಾ ಸಂಪನ್ನ ಸಂಪೂರ್ಣ ನಿರ್ವಿಕಾರಿ ಮರ್ಯಾದಾ ಪುರುಷೋತ್ತಮ ಅಹಿಂಸಾ ಪರಮೋಧರ್ಮಿ ಡಬಲ್ ಅಹಿಂಸಕ ದೇವತೆಯಾಗಲು ದೈವಿ ಗುಣಗಳ ಧಾರಣೆಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ನನ್ನ ಮುಂದೆ ಹೊಸ ದೈವಿ ಪ್ರಪಂಚ, ಸತ್ಯುಗಿ ಸ್ವರ್ಗ ನನಗೆ ಸ್ಪಷ್ಟವಾಗಿ ಕಾಣುತ್ತಿದೆ. ಎಲ್ಲರೂ ಕೂಡ ದೇವಿ ದೇವತೆಗಳ ಪೋಷಾಕನ್ನು ಧರಿಸಿ ಖುಷಿ, ಆನಂದ, ಪವಿತ್ರತೆಯಿಂದ ಜೀವನ ನಡೆಸಲು ಸುಖ ಸಮೃದ್ಧಿಯ ರಾಜ್ಯದಲ್ಲಿ ಎರಡು 2500 ವರ್ಷಗಳ ಕಾಲ ಪಾತ್ರ ಮಾಡಲು ಈ ಸ್ವಲ್ಪ ಸಮಯದಲ್ಲಿ ಎಲ್ಲವನ್ನ ತುಂಬಿಸಿಕೊಂಡು ಭವಿಷ್ಯಕ್ಕಾಗಿ ಜಮಾ ಮಾಡಿಕೊಳ್ಳುವ ಸಮಯದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ತುಂಬಿಸಿಕೊಳ್ಳುತ್ತಾ ಪರಮಾತ್ಮನನ್ನು ಸಂಪೂರ್ಣ ಆವರಿಸಿಕೊಂಡು ಅವರಲ್ಲಿರುವ ಎಲ್ಲ ಗುಣಶಕ್ತಿಗಳನ್ನು ನಾನು ಈಗ ಈ ಸ್ವಲ್ಪ ಸಮಯದಲ್ಲಿ ಅನುಭವ ಮಾಡುತ್ತಿದ್ದೇನೆ. ಇದೆಂತಹ ಅಲೌಕಿಕ ಅನುಭವವಾಗಿದೆ. ಓಂ ಶಾಂತಿ ಶಾಂತಿ ಶಾಂತಿ.